ಜೀವಂತವಾಗಿದೆಯಾ ಮೂಢನಂಬಿಕೆ ಪದ್ಧತಿ? ಅನಂತಪುರ ಗ್ರಾಮದಲ್ಲೊಂದು ವಿಚಿತ್ರ ಘಟನೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮ ಪರಮಾತ್ಮ ಬರ್ತಾನೆ, ಜೀವ ತೆಗೆದುಕೊಂಡು ಹೋಗ್ತಾನೆ ಎಂದು ಭಕ್ತರು ಸೆಪ್ಟೆಂಬರ್ 8ರಂದು ಪ್ರಾಣ ತ್ಯಾಗ ಮಾಡೋದಕ್ಕೆ ಬಂದ ಉತ್ತರ ಪ್ರದೇಶ ಭಕ್ತರು ಅನಂತಪುರ ಗ್ರಾಮದ ಈರಕ ಕುಟುಂಬದ 4 ಜನ ಸೇರಿದಂತೆ ಒಟ್ಟು 21 ಜನ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಭಕ್ತರು ಸಂತ ರಾಮಪಾಲನ ಅನುಯಾಯಿಗಳು ಇವರು ಪುಸ್ತಕ ಓದಿ ಹಾಗೂ ಪ್ರವಚನ ಕೇಳಿ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಭಕ್ತರು ಅನಂತಪುರ ಗ್ರಾಮದ ಈರಕರ ಕುಟುಂಬದ ತುಕಾರಾಮ್, ಸಾವಿತ್ರಿ, ರಮೇಶ್, ವೈಷ್ಣವಿ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಭಕ್ತರು ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಮನೆಗೆ ಅಧಿಕಾರಿಗಳ ಭೇಟಿ. ಭಕ್ತರನ್ನ ಮನವೊಲಿಸಲು ಯಶಸ್ವಿಯಾದ ಅಧಿಕಾರಿಗಳು ಚಿಕ್ಕೋಡಿ ಎಸಿ, ಅಥಣಿ ಡಿವೈಎಸ್ಪಿ, ತಹಸೀಲ್ದಾರ್ ಸ್ವಾಮೀಜಿಗಳ ತಂಡ ಆಗಮನ. ಅನಂತಪುರ ಗ್ರಾಮದಲ್ಲಿ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ 21 ಜನ ಭಕ್ತರು ಉತ್ತರ ಪ್ರದೇಶದಿಂದ ಭಕ್ತರನ್ನ ಪೊಲೀಸರ ನೇತೃತ್ವದಲ್ಲಿ ವಾಪಸ್ ಕರೆತರಲಾಗಿದೆ. ಎಲ್ಲರೂ ಸತ್ಸಂಗಕ್ಕೆ ಹೋಗುದು, ಅದಕ್ಕೆ ಎಲ್ಲರೂ ದಾರಿಗಳು ಬೇರೆ ಇರ್ತಾವ. ಅದಕ್ಕೆ ಅಪ್ಪ ಮಾತಾಡ್ತಾರೆ, ಅವ್ರ ಆಶೀರ್ವಾದ ತಗೋಬೇಕು. ಆಯ್ತು, ಅಟ್ಲೀಸ್ಟ್ ಕೇಳ್ರಿ, ನಿಮ್ಗೆ ನಮ್ಮ ಸ್ಥಿತಿ, ಅವ್ರಿಗೆ ನಮ್ಮ ಸ್ಥಿತಿ. ಈಗ ನಿಮಗೆ ಪರಮಾತ್ಮ ಭೇಟಿಯಾಗ್ಯಾರ. ದೇವರು ದರಿಗೆ ಬಂದಾಗ ರೂಪನೇ ಇರಂಗಿಲ್ಲ ಅಂತ ಶಾಸ್ತ್ರ ಸಮ್ಮತ ಐತಿ. ರೂಪ ಬರ್ತೈತಿ, ನಾವು ರೂಪನೇ ಹಿಡ್ಕೊಂಡು ಬರ್ತಾಗ್ತದೆ. ರೂಪನೇ ಇರಂಗಿಲ್ಲ ದೇವರಿಗೆ. ರೂಪ ಇರಂಗಿಲ್ಲ, ನಿಮ್ಮ ಮೇಲೆ ದೇವರು ಬಂದ್ರೆ ರೂಪ ಇರಂಗಿಲ್ಲ. ನೀವು ರೂಪ ಐತಿ ಪ್ರಗಟಾಗ್ಯಾರ. ಅಲ್ಲಿ ಅಂದ್ರೆ ಅವ್ರೇನ್ ಮಾಡ್ತಾನೆ, ಅದ ಸೆರೆ ಹಿಡ್ಕೊಂಡ ಅವ್ರಿಗೆ ಯಾವುದೂ ಲೀಲಾ ಮಾಡ್ಕೊಬೇಕು. ಅಸಂಖ್ಯ ಬ್ರಹ್ಮಾಂಡ ಮಾಲಕರು ಅವ್ರಿಗೆ ಯಾವುದೂ ಲೀಲಾ ಮಾಡ್ಕೊಂಡು ಇಲ್ಲಿ ನಮ್ಮ ದರ್ಶನ ಈ ಸದ್ಯಕ್ಕೆ ಇದ್ರ ರೂಪನ ದರ್ಶನ ದರ್ಶನ ಮಾಡ್ತಾರೋ, ಇದನ್ನು ಮಾಡ್ತಾರೋ, ಇದ್ರ ತನಕ ನಮ್ಗೆ ಪುಸ್ತಕ ದರ್ಶನ ಕೊಡ್ತಾರೆ. ಯಾರಿಲ್ಲ ಅವ್ರು ಪರ್ಫೆಕ್ಟ್ ನಮ್ಗೆ ಹೇಳ್ಬೇಕು. ಈ ಮಂತ್ರ ನಮ್ಗೆ ಎಷ್ಟು ಮಂತ್ರ ಕೊಟ್ಟರು. ಈಗ 28 ಮಂತ್ರಗಳು ನಮ್ಗೆ 28 ಶಬ್ದ ಅಂಗಗಳು ಒಂದು ಮಂತ್ರ. ಈಗ ನಮ್ಗೆ 2 ಮಂತ್ರ ಸಿಕ್ಕಾವ. ವಾಸಶ್ವಾಸ ಇದನ್ನೆಲ್ಲ ಸರಿಯಾಗಿ ಮಾಡಬೇಕು. ನಾವು ಪೂಜೆ ಮಾಡೋರು ನಮ್ದು ಇದು ತ್ಯಾಗ ಮಾಡೋದು ಅಂಥದ್ದು ದಂಧೆ ಮಾಡೋದಿಲ್ಲ. ಮತ್ತು ಈ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದರು ಆ ರೀತಿಯಿಂದ ನಮ್ಮ ಪರಮಾತ್ಮಗೆ ನಾವು ನಂಬ್ಕೊಂಡು ಹೋಗ್ಕೊಂಡು ನಾವು ಪೂಜೆ ಮಾಡ್ಕೋತಿರ್ಬೇಕು. ಹಿಂಗೆ ನಮಗೆ ವಿನಂತಿದೆ. ಇಲ್ಲದಿಂದ ನಾವು ತ್ಯಾಗ ಬೇಗ ಏನೂ ಮಾಡೋದಿಲ್ಲ. ಹಿಂಗೆ ನಮಗೆ ವಿನಂತಿದ್ದಾರೆ. 8ನೇ ತಾರೀಕು ಏನೇನು ಪ್ಲಾನ್ ಮಾಡ್ಕೊಂಡಿದ್ರಿ ನಾವು ಮಾಡ್ಕೊಂಡಿದ್ದಿಲ್ಲ. ಅದೇ ದೇವ್ರು ಏನೇನು ತ್ಯಾಗ ಮಾಡ್ಲಾಕ್ ಹಚ್ಚಿದ್ ನಿಮ್ಗೆ? ನಮ್ಗೆ ಹಚ್ಚಿದಂದ್ರೆ ನಮ್ಗೆ 8ನೇ ತಾರೀಕು ನಮ್ಗೆ ಬರ್ತಾನೆ ಇದ್ರು ಅಂತ. ಅವ್ರ 8ನೇ ತಾರೀಕು ಅವ್ರದ್ದು ದಿವಸ ಐತ್ರ, ಅದು ನಾವು ಅವ್ರದ್ದು ಯಾನ ಕ್ರಿಯೆ ಮಾಡೋದೈತ್ರಲ್ಲ, ನಾವು ಮಾಡ್ಕೊಂಡಿದ್ರು. ನಾವು ತ್ಯಾಗ ಮಾಡಬೇಕ ಅಂತ ಮಾಡೋದಿಲ್ಲ ಅಂತ. ನಾವು ಅವ್ರಿಗೆ ಏನೋ ಅವ್ರ ದಿವಸ ಐತ್ರಲ್ಲ, ಅದು ಮಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ನಮ್ಮ ಮನೆ ನಾವು ಅನ್ನ ಬಿನ್ನ ತಂದುಕೊಂಡು ನಮ್ಮ ಸುಖಿ ಹಂಗೆ ನಾವು ಇರಬೇಕು. ನಮ್ಮ ಏನಂತ ಅದ್ರಿ ನಾವು ಅಂಥದ್ದು ನೀವು ಹತ್ತಿರಲ್ಲ. ಮತ್ತು ಇವ್ರು ತ್ಯಾಗ ಮಾಡ್ತಾರೋ, ಅನ್ನ ಬಿಟ್ಟಾರು, ಮತ್ತು ಇವರು ಶೇಷರು ಬಿಡ್ತಾ ಹೋಗ್ತಾರೋ, ಅವ್ರಲ್ಲಿಲ್ಲ ಅವ್ರು ಕೂಡ. ನಾವಿನ್ನು ಅದು ಏನು ಮಾಡಬೇಕು ರೀ, ನಾವು ಅದನ್ನೆಲ್ಲ ಬಿಟ್ಕೊಂಡು ಕೇಳಿದ್ರೆ ನಾವು ಇದನ್ನು ಬಾಳೆ ಮಾಡಬೇಕು. ಇದನ್ನು ಇಷ್ಟ ಮಾಡಬೇಕು. ಇಷ್ಟೆಲ್ಲ ಜನ ಭಕ್ತರು ಬಂದಾರಲ್ಲ, ಮತ್ತು ಅವರು ಎಲ್ಲ ನಿಮ್ಮ ಅವರು ಒಪ್ಕೊಂಡ್ರಲ್ಲ. ಏನಂತ ಒಪ್ಕೊಂಡ್ರಿ? ಈಗ ಇದನ್ನ ಮಾತ್ರ ಈಗ ನಾವು ಅಂದ್ರು ಅವರು ಇನ್ನು ಅಂತ ಏನು ಮಾಡೋಕೆ ಬೇಡಪ್ಪ. ಮತ್ತು ನಮ್ಮದು ಏನೋ ಪರಮಾತ್ಮ ಅವರ ಲೀಲಾಗಿರ್ಬೇಕು. ನಮ್ಮೆಲ್ಲ ಮಹಿರ್ ಮಾಡ್ಯಾರು. ಎಲ್ಲರೂ ತಿಳ್ಕೊಂಡು ಬುದ್ಧಿ ನಮ್ಮದು ಬಸ್ಟ್ ಆಗಬಾರ್ದು. ಅದಕ್ಕೆ ಅವರು ತಿಳ್ಕೊಂಡು ಹೇಳ್ಕೊಂಡ್ರು. ನಾವೆಲ್ಲರೂ ಸಂತೋಷವಾಗಿ ನಮ್ಮ ಮನೆಗೆ ಹೋಗುನು. ಅವ್ರಿಗೆ ನಾಳೆ ಇದು ಅಂತಂದ್ರೆ ರಾತ್ರಿ ಇರ್ತೀವಿ. ಅವ್ರ ನಾಳೆ ಕುತ್ಕೊಂಡು ಅವ್ರು ಟ್ರೈನ್ ಹಿಡ್ಕೊಂಡು ಹೋಗಿಬಿಡವ್ರ. 8ನೇ ತಾರೀಕು ನೀವೇನು ಇದನ್ನದು ಏನು ದೇಹ ತ್ಯಾಗ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿಸ್ಕೊಂಡ್ರಲ್ಲ, ಎಲ್ಲ ಕೆಲಸ ಮಾಡಿಸ್ಕೊಂಡ್ರಿ. ಈಗ ಅಣ್ಣರ ಈಗ ಒಳಗಡೆ ಒಂದು ಗಾದಿ ಅದೆಲ್ಲ ಹಾಸಿ ಎಲ್ಲ ನಿಮ್ಮ ಇವರದೆಲ್ಲ ಇದನ್ನ ಮಾಡ್ಕೊಂಡ್ರಿ. ಏನು ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದ್ರ ಬಗ್ಗೆ ಅಂದ್ರೆ ಅವ್ರ ಅಂತಾರೆ, ನಾ ಬನ್ನಿ ಅಂದ್ರೆ ಮುಖಾಮಿ ಅಂದ್ರೆ ನನಗೆ ಆರಾಮ ಮಾಡ್ಲಿಕ್ಕೆ ಒಂದು ಗಾದಿ ತೊಗೊಂಡು ಕೊಡಪ್ಪ ಅಂತಕ್ಕಂದ್ರೆ ಅವ್ರ ಮರದಿಂದ ನಾವು ಅವ್ರಿಗೆ ಸಹಾಯ ನಮ್ಗೆ ಆಗ್ಬೇಕು, ನಮ್ದು ಆತ್ಮಕಲ್ಯಾಣ ಆಗ್ಬೇಕಂತ ನಾವು ಅದನ್ನ ಅವ್ರಿಗೆ ಗಾದಿ ಕೊಟ್ಟಿದ್ದೀವಿ ರೀ. ಯಾನ ನಮ್ಮ ಶೋಕಿಗೆ ಅದನ್ನು ಕೊಟ್ಟಿಲ್ಲ, ನಮಗೆ ಅದು ಬೇಕಂತ ಮಾಡಿಲ್ಲ.
ನಾವು ಮನ್ಯಾಗ ಶೋ ರೂಪಾಯಿ ಮಾಡಿ 8 ತಾರೀಕು ಹಾಕೊಂಡು ಪ್ಲಾನ್ ಕ್ಯಾನ್ಸಲ್ ಆಗಿತ್ತು ಮಾತ್ರ. ಮತ್ತೆ ನೀವು ಎಲ್ಲ ಇಲ್ಲಿ ಆಫೀಸರ್ಗಳು ಮುಂದೆ ಹೇಳೋದು ಮತ್ತೆ ನಿಮ್ಮದು ನೀವು ತಯಾರಿ ಮಾಡಬಾರ್ದು ಅಂತ ಮತ್ತೆ ಇದು ಮುಡ್ಕೊಂಡು ಕೆಲಸ ರೀ. ಶಬ್ದ ಕೊಟ್ಟಾಗ ನಮ್ದು ವಚನ ಐತ್ರಿ, ಈ ಪರಮಾತ್ಮ ಶಬ್ದ ವಚನ ಐತ್ರಿ. ಆ ವಚನದಾಗ ಒಮ್ಮೆ ಕೊಟ್ಟಾಗ ಶಬ್ದ, ಆ ಶಬ್ದ ಮುಂದೆ ಆಗೋದಿಲ್ಲ. ನಾವು ಇಲ್ಲಿ ಈಗ ನಾವು ಕ್ಯಾನ್ಸಲ್ ಮಾಡ್ತಿರಲಿಲ್ಲ, ಫೋನ್ ಮಾಡಿಸ್ಕೊಂಡು ಯಾರು ಬರಬಾರಪ್ಪ ನೀವು ಇದನ್ನ ಕೆಲಸ ಸುದ್ದಿ ಹೇಳ್ತೀರಿ ಯಾರಿಗಾರ ಬರೋರಿಗೆ ಅಂತಿರೋ ಬ್ಯಾಡ ಅಂತಿರೋ ಬ್ಯಾಡ ಅಂತ ಹೇಳ್ತೀರಿ ಪೂರ್ತಿ. ಈಗ ನಮ್ಮ ಕಡೆ ಬರೋರು ನೀವು ಬರೋರು ಇದ್ರೆ ನಿಮ್ಮ ಪ್ರಗಟ್ ದಿವಸ ಮಾಡೋರು ಇದ್ರೆ ಅಂದ್ರೆ ನೀವು ಬರ್ರಿ ಪ್ರಗಟ್ ಮಾಡ್ರಿ, ನಿಮ್ಮ ಹದಿಲೇನೆ ಹೋಗ್ಬೇಡ್ರಿ. ಹಿಂಗೆ ಈ ರೀತಿಲಿ ಬರೋದ್ರ ಮತ್ತೆ ಅನುಗ್ರಹ ಮಾಡಿದ್ರೆ ಒಂದ್ ವೇಳೆ ಅವ್ರು ಯಾರು ಬಂದವ್ರು ಬಂದು ಹೋದ್ರು ಆಫೀಸರ್ ಮಾತು ಕೇಳಬೇಡ್ರಿ ಅಂದ್ರೆ ನಿಮಗೆ ಅಲ್ಲಲ್ರಿ, ಅದು ದುಗಲ್ ಮಾತಾಡ್ತಾರೆ. ಅವ್ರ ಪರಮಾತ್ಮದವ್ರು ದುಗಲ್ ಮಾತು ಮಾಡಂಗಿಲ್ಲ. ಬಂದವ್ರು ಹೋಗ್ತಾರೆ ಇವತ್ತು ಮಾಡ್ರಿ, ಇವತ್ತು ಮುಖ ನಿಂತಾರೆ, ಇವತ್ತು ನಾಳೆ ಮುಂಜಾನೆ ಅವ್ರು ಊಟ ಇಟ್ಟು ಮಾಡಿಸ್ಕೊಂಡು ಅವ್ರು ತಮ್ಮ ಮಾರ್ಕ್ ಹೋಗಿ ಬಿಡ್ತಾರೆ. ನಿಮ್ಮ ಹೆಸರು? ನಾನು ತುಕಾರಾಮ್ ಪಂಡ್ರ ಇರ್ಕರ್. ಇವ್ರ ಕರ್ಸೋಣ್ರ ನಮ್ಮ 8 ತಾರೀಕು ಕಾರ್ಯಕ್ರಮ ಫೋನ್ ಮಾಡಿದ್ರೆ ಹೆಂಗ್ ನಾವು ಫೋನ್ ಮಾಡ್ಸ್ಕೊಂಡಿವ್ರಿ. ಇದರ ಬಗ್ಗೆ ಇವತ್ತು ಬೆಳಿಗ್ಗೆ ಪೇಪರ್ನಲ್ಲಿ ಓದಿದಾಗ ನನಗೆ ಗೊತ್ತಾಯಿತು. ಹೀಗೆ ಸೆಪ್ಟೆಂಬರ್ 28 21 ಜನ ದೇಹ ತ್ಯಾಗವನ್ನು ಮಾಡ್ತಾರೆ ಅನ್ನೋ ಬಗ್ಗೆ ನಮಗೂ ಶಾಕ್ ಆಯಿತು. ಕೊನೆಗೆ ನಮ್ಮ ತಹಶೀಲ್ದಾರ್ ಅಥಣಿಯವರಿಗೆ ಮಾತಾಡಿದಾಗ, ಎಲ್ಲ ಸರ್ ನೀನು ಹೋಗಿ ಬಂದಿದ್ದೀವಿ, ಅಲ್ಲಿ ಬರೀ 5 ಜನ ಇದ್ದಾರೆ ಅಂತ ಹೇಳಿದರು. ಕೊನೆಗೆ ನಾನು ಮಾಡಿದೆ, ಇವತ್ತಿನ ದಿವಸ ಬರ್ತೀನಿ ಅಂತೇಳಿ ನಾನು DYSP ಅವರು, ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು, ತಹಶೀಲ್ದಾರ್ ಚಿಕ್ಕೋಡಿ ಮತ್ತು ತಹಶೀಲ್ದಾರ್ ಅಥಣಿಯವರು ಹಾಗೂ PSI ಅವರು, CP ಅವರಲ್ಲದೆ ಇವರಿಗೆ ಮನವೊಲಿಕೆಗಾಗಿ ನಮ್ಮ ಸ್ವಾಮೀಜಿಯವ್ರನ್ನ ಸಹಿತ ನಾನು ಕೌಲ್ಗುಡಿ ಸ್ವಾಮೀಜಿಯವರು ಮತ್ತು ನಮ್ಮ ಲೋಕಲ್ ಇರ್ತಕ್ಕಂಥ ಅನಂತಪುರ ಸ್ವಾಮೀಜಿಯವರ ಕರ್ಕೊಂಬಂದು ಅವರ ಮನವೊಲಿಕೆಗಾಗಿ ಕರ್ಕೊಂಬಂದು ಅವ್ರ ಜೊತೆ ಬೋಧನೆಯನ್ನು ಮಾಡಿಸಿದ್ದೀವಿ. ಸಕ್ಸಸ್ ಆಯ್ತಾ? ಅದು ಬೋಧನೆ ಸಕ್ಸಸ್ ಆಗಿದೆ. ಈಗಾಗಲೇ ಏನವರು ಮೊದಲಿಗೆ ಒಬ್ಬರು ಬಾಬಾನ ಇದನ್ನು ಮಾಡ್ತಿದ್ರು, ಅವರು ಪೂಜೆಯನ್ನು ಮಾಡ್ತಿದ್ರು ಮತ್ತು ಅವರಲ್ಲಿ ಸತ್ಸಂಗ ಅಂತಕ್ಕಂಥದ್ದೊಂದು ಏನೋ ಮಾಡ್ತಿದ್ರಂತೆ. ಎಲ್ಲ ಜನ ಕೂಡ್ಕೊಂಡು ಅವರು ವಾಟ್ಸಪ್ನಲ್ಲಿ ಮತ್ತು ಫೋನ್ ಮುಖಾಂತರವಾಗಿ ತಮ್ಮ ಸಂದೇಶಗಳನ್ನು ಹಂಚ್ಕೊತಾಯಿದ್ರು ಅಂತ ಹೇಳಿದರು. ಆದರೆ ಇವರಿಗೆ ಕೆಲವೊಂದು ಏನಿದೆ, ಹಿಂದೆ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸಿದ್ದಾವೆ. ಆ ಸಂಭವಿಸುವಂತಹ ಘಟನೆಗಳನ್ನು ಮರೆಯೋಕ್ಕೋಸ್ಕರ ಆಗಲಿ ಅಥವಾ ನಾವು ಮುಕ್ತಿ ಕಾಣ್ತೀವಿ ಅಂತಕ್ಕಂಥದ್ದನ್ನು ಏನು ಇಟ್ಕೊಂಡಿದ್ದಾರೆ, ಅದರ ಮೂಲಕವಾಗಿ ಒಬ್ಬ ಯಾರದೋ ಪುಸ್ತಕವನ್ನು ಓದಿ ಜೀವನದ ಇವತ್ತಂತ ಏನೋ ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಓದಿದ ಆಗಿದೆ ಅಂತ ಹೇಳಿದರು. ಆದರೆ ಆ ಪುಸ್ತಕವನ್ನು ನೋಡಿದ್ವಿ. ಅವ್ರು ಹೇಳತಕ್ಕಂಥ ಬಾಬಾ ಏನಿದ್ದಾರೆ, ಈಗಾಗಲೇ ಅವರು ತಮ್ಮ ಕಸ್ಟಡಿಯಲ್ಲಿದ್ದಾರೆ ಮಹಾರಾಷ್ಟ್ರದಲ್ಲಿ. ಅಂಥವ್ರನ್ನ ಪೂಜೆ ಮಾಡ್ಕೊಂಡು ಇವ್ರು ಹೋಗ್ತಾಯಿರೋ ಸರಿಯಲ್ಲ ಅಂತೇಳಿ ನಾವು ಕೂಡ ಹೇಳಿದ್ವಿ. ನಮ್ಮ DYSP ಅವರು ಸಾಕಷ್ಟು ಮನವೊಲಿಸಿ ಅವ್ರಿಗೆ ಹೇಳಿದರು. ಅವ್ರ ಜೊತೆ ಇನ್ನೂ 4 ಜನ ಬಂದಿದ್ದರು, ಹರಿಯಾಣದಿಂದ ಪೂನಾದಿಂದ ಬಂದಿದ್ದರು. ಅವ್ರನ್ನೂ ಕೂಡ ನಾವು ಕೇಳಿದಾಗ, ಇಲ್ಲ ನಮಗೆ ಕನಸಿನಲ್ಲಿ ಹೇಳಿದರು ಬಾಬಾ, ಅದಕ್ಕೆ ನಾವು ಇಲ್ಲಿಗೆ ಬಂದೀವಿ, ನಾವು ಮೋಕ್ಷವನ್ನು ಕಾಣಬೇಕು. ಇದು ಕೇಳಿದಾಗ ನಮಗೂ ಇದನ್ನಾಯಿತು. ಅದಕ್ಕೆ ನಮ್ಮ ಸ್ವಾಮೀಜಿಯವರು ಏನೈತಿ ತಮ್ಮ ಧಾರ್ಮಿಕ ಇರ್ತಕ್ಕಂತಹ ಬೋಧನೆ ಮುಖಾಂತರವಾಗಿ ಅವ್ರ ತಲೆಯಲ್ಲಿರ್ತಕ್ಕಂಥ ಏನು ಇದು ಇದೆ ಅದನ್ನು ತೆಗಿಸಿ ನಾವೆಲ್ಲ ಒಳ್ಳೆ ರಿಟರ್ನ್ ನಾವು ಬಂದಂಥ ಜಾಗೆ ಹೋಗ್ತೀವಿ ಅನ್ನೋ ಬಗ್ಗೆನೂ ಕೂಡ ಹೇಳಿದರು. ಅವ್ರಿಗೆ ರಿಟರ್ನ್ ಹೋಗೋ ಬಗ್ಗೆ ವ್ಯವಸ್ಥೆಯನ್ನು ಕೂಡ ನಮ್ಮ DYSP ಅವರು ನಾವು ಕೂಡ್ಕೊಂಡು ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿರ್ತಕ್ಕಂಥವ್ರು ಏನು 4 ಜನ ಇದ್ದಾರೆ, ಅಲ್ಲೇ ಇರ್ತಕ್ಕಂಥ ತಂದೆ, ಒಬ್ಬ ಮಗ, ಶಶಿ ಮತ್ತು ಅವನ ಹೆಂಡತಿ 4 ಜನ ಇದ್ದಾರೆ. ಅವ್ರು 4 ಜನ ಈಗಾಗಲೇ 15 ದಿವಸದಿಂದ ಯಾವುದೇ ಕೆಲಸವನ್ನು ಮಾಡ್ತಾಯಿಲ್ಲ, ಬರೀ ಏನು ಸತ್ಸಂಗ ಈ ಸ್ವಾಮೀಜಿಯವ್ರ ನೆನಪಿನಲ್ಲೇ ಇದ್ದಾರೆ. ಆದ ಕಾರಣಕ್ಕಾಗಿ ಅವರಿಗೂ ಕೂಡ ನಾವು ಈಗಾಗಲೇ ತಿಳುವಳಿಕೆ ಹೇಳಿದ್ದೀವಿ. ಮತ್ತು ಅದರಂತೆ ಏನೈತೆ ಅವ್ರ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಅವ್ರ ಅಣ್ಣ ಆಯಿತು, ಅವರು ಸಹಿತ ಸಾಕಷ್ಟು ಅವ್ರಿಗೆ ಮನವೊಲಿಸಿದರು. ಆಮೇಲೆ ಅವ್ರಿಗೆ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳಿದರು. ಅದನ್ನು ನಾವು ಇಟ್ಕೊಂಡು ನಮ್ಮ ಆರೋಗ್ಯ ಅಧಿಕಾರಿಗಳು ತಿಳಿಸಿದಾಗ ಇದು ಒಂದು ಮೇಲ್ನೋಟಕ್ಕೆ ಮನೋರೋಗ ಅಂತಕ್ಕಂಥದ್ರ ಬಗ್ಗೆ ಅವರು ತಿಳಿಸಿದರು. ಆ ಮನೋರೋಗಕ್ಕೆ ಏನು ನಾವು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಸಹಿತ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಈಗಾಗಲೇ ಏನೈತೆ ಅವರಿಗೆ ನಾವು ತಿಳಿವಳಿಕೆ ಹೇಳಿದ ಪ್ರಕಾರ ಮತ್ತು ಸ್ವಾಮೀಜಿಯವರು ನೀಡಿದಂತಹ ಬೋಧನೆ ಪ್ರಕಾರ ಅವರು ಒಳ್ಳೆಯ ವ್ಯಕ್ತಿಗಳು ಆಗ್ತಾರೆ ಅಂತ ಹೆಚ್ಚಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸರ್, ಈ ಪುಸ್ತಕಗಳನ್ನು ಬ್ಯಾನ್ ಮಾಡುವಂತೆ ಕರ್ನಾಟಕದಲ್ಲಿ ಏನಾದರೂ ಸರ್ಕಾರಕ್ಕೆ ಏನು ಪತ್ರ ಬರೀತಾರೆ ಅಥವಾ ಯಾಕಂದರೆ ಪುಸ್ತಕ ಮನುಷ್ಯನಿಗೆ ಪುಸ್ತಕ ಓದೋದ್ರಿಂದ ಈ ರೀತಿ ಆಗ್ತದೆ ಅನ್ನೋ ಬಗ್ಗೆ ಎಲ್ಲಿಯೂ ಇಲ್ಲ. ಮನೋವಿಜ್ಞಾನಿಗಳು ಹೇಳ್ತಾ ಇರೋದು ಹೆಂಗೆ, ನಾವು ಯಾವ ವಿಚಾರಗಳನ್ನು ನಾವು ತಲೆಯಲ್ಲಿ ಇಟ್ಕೋತೀವಿ ಆ ವಿಚಾರ ಪದೇ ಪದೇ ಮಾತನಾಡೋದಾಯ್ತು, ಅದರ ಬಗ್ಗೆ ಚರ್ಚೆ ಮಾಡೋದಾಯ್ತು, ಆ ವಿಷಯದ ಬಗ್ಗೆ ನಾವೈತೆ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಮಾತ್ರ ಅವುಗಳೇನು ಬರ್ತವೆ. ಪುಸ್ತಕ ಓದೋದ್ರಿಂದ ಈ ರೀತಿ ಯಾವುದೂ ಆಗಂಗಿಲ್ಲ. ಮತ್ತು ಎಲ್ಲರೂ ಪುಸ್ತಕ ಓದ್ತಾರೆ, ಸಾಕಷ್ಟು ಸಾವಿರಾರು ಪುಸ್ತಕಗಳು ಓದಿದಂಥ ವ್ಯಕ್ತಿಗೆ ಈ ರೀತಿ ಆಗಂಗಿಲ್ಲ, ಒಂದೇ ಪುಸ್ತಕ ಓದಿದ ವ್ಯಕ್ತಿಗೆ ಹೀಗೇಕಾಗುತ್ತೆ ಅನ್ನೋ ಬಗ್ಗೆನೂ ನಾವು ಸಂಶೋಧನೆ ಮಾಡಬೇಕಾಗುತ್ತೆ. ಸರಿ, ಈಗ
ರಾಜ್ಯದಲ್ಲಿ ಮೌಢ್ಯತೆ ನಿಷೇಧ ಕಾಯ್ದೆ ಇದೆ, ಇದ್ರ ಬಗ್ಗೆ ಏನಾದರೂ ಮೌಢ್ಯತೆ ನಿಷೇಧ ಕಾಯ್ದೆ ಇದೆ. ಆದರೆ ಇವರು ಏನೈತಿ ವಾಮಾಚಾರ ಆಗಲಿ ಬೇರೆ ಬೇರೆ ಯಾವುದೋ ಆ್ಯಕ್ಟಿವಿಟೀಸ್ ಮಾಡ್ತಾಯಿಲ್ಲ. ಒಬ್ಬ ಸ್ವಾಮೀಜಿಯ ಬಗ್ಗೆ ಭಕ್ತಿಯನ್ನು ನಿಷ್ಠೆಯನ್ನು ಇಟ್ಕೊಂಡು ಅವರು ಕೆಲಸ ಮಾಡ್ತಾಯಿದ್ದಾರೆ. ಅದೇನೈತಿ ಸ್ವಾಮೀಜಿಯವರು ಹೇಳ್ತಾ ಇರೋದು ಇವ್ರು ಕೇಳ್ತಾ ಇರೋದು ಅದು ಹೇಳೋದ್ರ ಬಗ್ಗೆ ನಾವು ತಿಳ್ಕೊಂಡೇ ಹೊರತು ಅದನ್ನು ಪ್ರತ್ಯಕ್ಷವಾಗಿ ಕಂಡು ಬಂದಿಲ್ಲ. ಮತ್ತು ಇದರ ಬಗ್ಗೆ ಏನೈತಿ ಧಾರ್ಮಿಕವಾಗಿ ನಮ್ಮ ಬಲವರಾದಂತಹ ಕೌಲ್ಗುಡಿ ಸ್ವಾಮೀಜಿಯವರತ್ತು, ಅನಂತಪುರ ಸ್ವಾಮೀಜಿಯವರತ್ತು ಕೇಳಿದಾಗ ಅವರು ಸಾಕಷ್ಟು ಪುಸ್ತಕಗಳನ್ನು ಓದಿದ್ದಾರೆ. ಧಾರ್ಮಿಕವಾಗಿ ಇಂಥ ಮೂಢನಂಬಿಕೆಗಳ ಬಗ್ಗೆ ಅವರು ಓದಿದ್ದಾರೆ. ಆದರೆ ಮೂಢನಂಬಿಕೆಯ ವ್ಯತಿರಿಕ್ತವಾಗಿ ಇವರು ಮನೋರೋಗಿಗಳಂತ ಕಂಡು ಬಂದಿರೋದ್ರಿಂದ ನಾವು ಯಾವುದೇ ಇದನ್ನು ಮಾಡೋಕ್ಕೆ ಬರೋಂಗಿಲ್ಲ. ಮೌಢ್ಯರುತ್ತೆ ನಾವು ಹೇಳೋಕ್ಕೆ ಬರಲ್ಲ. ಓಕೆ ಸರ್, ನೀವು ವಿಜ್ಞಾನದ ಪ್ರಕಾರ ಈ ರೀತಿ ಬದಲಾವಣೆ ಆಗೋದು ಇಲ್ಲ, ಹೆಂಗಿದೆ ಮನುಷ್ಯನಿಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಘಟನೆಗಳಿಂದ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಸೊ ಇವರಿಗೆ ನೋಡಿದಾಗ ಫಸ್ಟು ನನಗೆ ಅನಿಸಿದ್ದೆ ಅದು, ಕೆಲವೊಂದು ಘಟನೆಗಳಿಂದ ಅವರು ಡಿಪ್ರೆಷನ್ಗೆ ಹೋಗಿ ಈ ಸ್ವಾಮೀಜಿಯವರ ಕಡೆ ಹೋದಾಗ ಅವರಿಗೆ ಏನು ಕಷ್ಟಗಳು ಬಂದವಲ್ಲ ಅವೆಲ್ಲ ನಿವಾರಣೆ ಆಗಿದಾವೆ ಅಂತೇಳಿ ಅವರನ್ನು ಅತಿಯಾಗಿ ನಂಬಿದ್ದಾರೆ. ಆ ನಂಬಿದ್ರಿಂದ ಅವರು ತಮ್ಮ ಜೊತೆ ಇರೋ ಥರ ಭಾಸ ಇದೆ. ಸೊ ಇದಕ್ಕೆ ಮೇಲ್ನೋಟಕ್ಕೆ ಅವರು ಒಂದು ಮನೋರೋಗಕ್ಕೆ ತುತ್ತಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಅವರಿಗೆ ನಮ್ಮ ಮನೋರೋಗ ತಜ್ಞರು ಅಥವಾ ಸೈಕ್ಯಾಟ್ರಿಷನ್ದು ಒಂದು ಕೌನ್ಸಿಲಿಂಗ್ ಮತ್ತು ಒಪಿನಿಯನ್ ಬೇಕಾಗ್ಬೋದು. ಬಟ್ ನಮ್ಮ DSP ಅವರು ಮತ್ತು ಸ್ವಾಮೀಜಿಯವರು ಅವರಿಗೆ ತಕ್ಕಂಥ ಈ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ. ಅದೇ ಪ್ರಕಾರ ನಾವು ಕೂಡ ಅವರಿಗೆ ಮಾತಾಡಿದಾಗ ಅವ್ರ ಮಗ ಕೂಡ ಎಜುಕೇಟೆಡ್ ಇದ್ದಾರೆ, ಸೊಸೆ ಕೂಡ PUC ಓದಿದ್ದಾರೆ. ಸೊ ಅವರೆಲ್ಲ ತಿಳ್ಕೊಂಡ್ರು ಬೇಗ. ಆಮೇಲೆ ಅದೇ ಪ್ರಕಾರ ಅವರು ಈಗ DSP ಸಾಹೇಬ್ರು ಹೇಳ್ದಂಗೆ ಅವರು ಎಲ್ಲ ಇದನ್ನು ಒಪ್ಪಿದ್ದಾರೆ. ಸೊ ನಾವು ನಿಮಗೇನು ಬೇಕೋ ಅದು ಕೋಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಈಗ ಒಬ್ಬರು ಇಬ್ಬರಿಗೆ ಆದರೆ ಓಕೆ, ಈಗ ಕೆಲವೊಂದು 10-15 ಜನ ಇದ್ದಾರೆ ಸರ್, ಇವರೆಲ್ಲರಿಗೂ ಅದೇ ರೀತಿ ರೋಗ ಇರೋಲ್ಲ? ಅದೇ ಥರ ರೋಗ ಅಲ್ಲ ಅದು. ಅವ್ರು ಏನು ಅವರ ಸ್ವಾಮೀಜಿಯನ್ನು ನಂಬ್ತಾ ಇದ್ದಾರಲ್ಲ, ಆ ಭಕ್ತಾದಿಗಳು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ. ಇವ್ರ ಜೊತೆ ಆ ಜನ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರನ್ನ ಇವರು ಇಲ್ಲಿ ಕರ್ಸ್ಕೊಂಡಿದ್ದಾರೆ. ನನಗೆ ಈ ಥರ ಹಿಂಗೆ ಅನಿಸಿ ನನ್ನ ಈ ಥರ 8ನೇ ತಾರೀಕು ಹಿಂಗೆ ಮೋಕ್ಷಕ್ಕೆ ಹೋಗ್ತೀವಿ, ನೀವು ಇಲ್ಲಿ ಬರ್ರಿ ಎಲ್ಲರೂ ಕೂಡಿ ಸತ್ಸಂಗ ಮಾಡೋಣ ಅಂತೇಳಿ ಬಂದಿದೆ ಅಂತ ಸರ್. ಈಗ ಇಲ್ಲ, ಅವರಿಗೆ ಆ ಥರ ಭಾಸ ಆಗಿಲ್ಲ. ಇವ್ರು ಹೇಳಿದ್ರಿಂದ ಅವರಿಗೆ ಆ ಥರ ಅನಿಸಿ ಅವರು ಬಂದಿದ್ದಾರೆ. ಅವ್ರಿಗೇನು ಭಾಸ ಆ ಥರ ಏನು ಭಾಸ ಆಗಿಲ್ಲ. ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್ ಮುಂದೆ? ಅದೇ ಇವ್ರಿಗೆ ಏನಿದೆ ನಾವು ಹೆಚ್ಚುವರಿಯಾಗಿ ಅವ್ರಿಗೆ ಈಗ ಸದ್ಯ ಅಂತೂ ನಾವು ಈಗ ಅವ್ರಿಗೆ ಇಷ್ಟು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಒಪ್ಪಿದ್ದಾರೆ. ಸೊ ಈಗ ಸದ್ಯ ಅವರಿಗೆ ಮನೋರೋಗ ಆ ಥರ ಸಮಸ್ಯೆ ಇದೆ ಅಂತ ಹೇಳೋಕ್ಕೂ ಆಗಲ್ಲ ಮೇಲ್ನೋಟಕ್ಕೆ. ಅವ್ರಿಗೆ ನಾವು ಕರ್ಕೊಂಡು ಹೋಗಿ ಈಗಾಗಲೇ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಬಂದಿದ್ದಾರೆ. ಅವ್ರ BP ಶುಗರ್ ಎಲ್ಲ ನಾವು ಚೆಕ್ ಮಾಡ್ತಾ ಇದ್ದೀವಿ. ಆಮೇಲೆ ಅವರೆಲ್ಲ ಈಗ ನಾರ್ಮಲ್ ಇದೆ. ಅವ್ರನ್ನೂ ಕೂಡ ನಾವು ಇನ್ನೊಂದು ಸರ್ತಿ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅಷ್ಟಕ್ಕೆ ಸರಿ ಹೋದರೆ ಓಕೆ, ಇಲ್ಲಾಂದ್ರೆ ಏನಾದರೂ ಸಮಸ್ಯೆ ಇದ್ದರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಈಗೇನು ಇಲ್ಲೊಂದು ಸುದ್ದಿ ಹರಡೈತಿ ಅದು ವಾಸ್ತವಿಕವಾಗಿರ್ತಕ್ಕಂಥ ಸತ್ಯಾಂಶವನ್ನು ನಾವು ಇಲ್ಲಿ ಒಳಗಡೆ ಬಂದು ನೋಡಿದಾಗ ಅವ್ರಿಗೆ ನಾವು ತಿಳುವಳಿಕೆ ಹೇಳಿದ್ದೇನು ಅಂತ ಕೇಳಿದ್ರೆ, ನಮ್ಮ ಶಾಸ್ತ್ರ ಪ್ರಕಾರ ದೇವರ ಧರಿಗೆ ಬರ್ತಾನಂತ ಹೇಳ್ತಾರೆ. ಆದರೆ ದೇವ್ರ ಧರಿಗೆ ಬಂದಾಗ ರೂಪ ಇರೋಂಗಿಲ್ಲ ಅವ್ನಿಗೆ. ಅದಕ್ಕೆ ಅಂಥವೆಲ್ಲ ನೀವು ನಂಬಬೇಡ್ರಪ್ಪ, ಒಳ್ಳೆ ಮಾರ್ಗಕ್ಕೆ ಹೋಗ್ರಿ, ನೀವು ಭಕ್ತಿ ಮಾಡಿರಿ. ಈ ಜಗತ್ತು ಭಕ್ತಿದಿಂದನೇ ನೆತ್ತದು. ಅದಕ್ಕೆ ನಂಬಿಕೆ ವಿಶ್ವಾಸ ಅಂತಾರೆ. ಶುದ್ಧವಾದಂಥ ಭಕ್ತಿ ಮಾಡಿರಿ ಮತ್ತು ಶುದ್ಧ ಮಾರ್ಗ ಹಿಡ್ರಿ. ಮತ್ತು ಏಕಕಾಲಕ್ಕೆ ನಾವೆಲ್ಲ ಇಂಥ ತಾರೀಕಿನ ದಿವಸ ನಾವೆಲ್ಲ ಮೋಕ್ಷಕ್ಕೆ ಹೋಗ್ತೀವಿ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಮೋಕ್ಷಕ್ಕೆ ಹೋಗೋದು ಅಷ್ಟೇನು ಸುಲಭದ, ಅದನ್ನು ಬಾಜಾರದಾಗ ತೊಗೊಂಡು ಹೋಗೋ ವಸ್ತು ಅಲ್ಲ. ಎಷ್ಟೆಷ್ಟು ಮುನಿ ಈಗ ಯಾಕಂದ್ರೆ ಅಖಂಡ ಶರೀರ ತೊಗೊಂಡು ಹೋಗೋರು ಭೂಮಿ ತಲೆ ಮೇಲೆ ತುಕಾರ ಮಾರಾದ್ರು ಒಬ್ಬರು ಹೋಗ್ಯಾರ ಅಂತ ತಿಳ್ಕೊಂಡು ನಮ್ಮಲ್ಲಿ ಶ್ರುತಿ ಹೇಳ್ತದೆ. ಅದಕ್ಕೆ ಈ ಶರೀರ ದಂಡನೆ ಮಾಡಬೇಡ್ರಿ. ನಮ್ಮ ಪೊಲೀಸ್ ಅಧಿಕಾರಿಗಳು ಭಾಳ ಅಪರೂಪವಾಗಿ ತಿಳಿಸಿ ಹೇಳ್ಯಾರ ಅವ್ರಿಗೆ. ಮತ್ತು ಅದಕ್ಕೆ ಅವ್ರು ಒಪ್ಕೊಂಡಾರ. ಅವ್ರು ನಾವು ಏನು ನಮ್ಮ ಜನ ಬಂದೈತಿ ಅವ್ರು ವಾಪಸ್ ಕಳಿಸ್ತೀವಿ, ನಾವು ಶುದ್ಧವಾಗಿ ನಮ್ಮ ಕೆಲಸ ಮಾಡ್ಕೋತೀವಿ, ನಮ್ಮ ಕಾಯಕದಾಗ ನಮ್ಮ ತೋಟದೊಳಗೆ ನಮ್ಮ ಜೀವನ ಮಾಡ್ತೀವಿ, ನಾವು ಯಾರು ತೊಂದರೆ ನಮ್ಗೆ ಕೊಡಬೇಡ್ರಿ, ನಮ್ಮ ದೇವರು ನಮ್ಮ ಆತ್ಮ ನಮ್ಮ ಲೋಕದಾಗ ಇರ್ತೀವಿ. ಈಗ ಆಧ್ಯಾತ್ಮಿಕವಾಗಿ ಇದೆಲ್ಲ ನಿಜ ಇರುತ್ತೆ, ಅದು ನಿಜ ಇರಂಗಿಲ್ಲ. ಖರೆ ಈ ಸ್ಥಿತಿ ಅಲ್ಲಿಗೆ ಬಂದುಬಿಟ್ಟವೆ. ಸರ್, ಕೇವಲ ಒಂದು ಬುಕ್ ಓದೋದ್ರಿಂದ ಈ ರೀತಿ ಮನಸ್ಸು ಪರಿವರ್ತನೆ? ಬುಕ್ ಓದೋದ್ರಿಂದ ಮನಸ್ಸು ಪರಿವರ್ತನೆ ಆಗಿಲ್ಲ. ಇವು ದಿನನಿತ್ಯ ಅಲ್ಲಿ ಸಂಘ ಇಲ್ಲಿ ಸಂಘ ಕೊಡೋದ್ರಿಂದ ಇವೇನು ಮೈಂಡ್ ವಾಶ್ ನಡೀತಿರ್ತಾವಲ್ಲ, ಅದ್ರದಿಂದ ಆಗ್ತಿರ್ತಾವೆ. ಬರೀ ಬುಕ್ ಓದೋದ್ರಿಂದ ಆಗೋದಿಲ್ಲ. ಒಂದೇದು. ಎರಡನೇದು ಏನು ಬುಕ್ ಆತಕ್ಕೆ ಮನುಷ್ಯ ತನ್ನ ಸ್ವಾಸ್ಥ್ಯತೆಯನ್ನು ಕಳ್ಕೊಂಡಾಗ ಈ ಒಂದಿಟ್ಟು ಎಲ್ಲರೇ ಬಂತು ಲಕ್ಷ ಸೇರಿಬಿಡ್ತು. ಏನು ಹೇಳ್ತೀರ ಮಹಾರಾಜರು ಇಂಥ ಜನಗಳಿಗೆ? ಬಲಿ ಆಗಬೇಡ್ರಿ. ಯಾರೋ ತಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋ ಸಲುವಾಗಿ ನಿಮ್ಮನ್ನು ಬಲಿ ಕೊಡ್ತಾರೋ, ನಿಮ್ಮ ಬದುಕು ಹಾಳು ಮಾಡ್ಕೋಬೇಡ್ರಿ. ವಾಸ್ತವಿಕವಾಗಿರ್ತಕ್ಕಂಥ ಪಾರಮಾರ್ಥದ ಕಡೆ ಬರ್ರಿ. ಪರಮಾತ್ಮ ಏನು ಹೇಳ್ಯಾನಂತ ಕೇಳಿದ್ರೆ ಭಕ್ತಿ ಮಾಡ್ರಿ, ಭಕ್ತಿಗೆ ಭಗವಂತ ಇದ್ದೇ ಇರ್ತಾನೆ. ಹಿಂಗೆಲ್ಲ ಕನಸೆಲ್ಲ ಬೀಳ್ತಾವಂತ
ಎಷ್ಟರ ಮಟ್ಟಿಗೆ ಸರಿ ಆ ಕನಸು ಬೀಳೋದಕ್ಕಂದ್ರೆ ಅದು ಹೆಂಗೈತೆ ಅಂತ ಕೇಳಿದ್ರೆ ಮತ್ತೆ ಅದಕ್ಕೆ ಶಾಸ್ತ್ರ ಒಂದು ತಾಸುಗಟ್ಲೆ ಐತಿ. ಅನಾಮಿಕ ನಾಡಿ ಅಂತ ಬರ್ತದೆ, ಅಲ್ಲಿ ಕನಸು ಬೀಳ್ತಿರ್ತಾವೆ. ಮತ್ತು ಯಾಕಂದ್ರೆ ಕನಸು ಬಿದ್ದದ್ದು ಹೇಳಕ್ಕೆ ಬರ್ತೈತಿ, ಬಡಬಡಿಸಿದ ಹೇಳಕ್ಕೆ ಬರ್ತೈತೇನ್ರಿ ಅವೆಲ್ಲ ಮತ್ತು ಶಾಸ್ತ್ರ. ಇದಕ್ಕೆ ಒಟ್ಟು ನಾವು ಹೆಂಗಿರ್ತೀವಿ ಅಂದ್ರೆ ರೀ, ಚಂತನ ಯಾವ ಧ್ಯಾಸದಾಗ ಇರ್ತೀವಲ್ಲ ಆ ಧ್ಯಾಸ ನಮ್ಮಲ್ಲಿ ಕನಸಿನಾಗ ಬರ್ತೈತಿ. ಇದೇನು ಕಲ್ಪನೆ ನಾವು ಧ್ಯಾಸ ಮಾಡ್ಕೊತಿರ್ತೀವಲ್ಲ, ನಾವು ಧ್ಯಾಸ ಮಾಡ್ಕೊಂಡಾಗ ಅದು ನಮ್ಮ ಕನಸಿನ ರೂಪದಾಗ ಬಂದುಬಿಡ್ತಿರ್ತೈತಿ. ಅದಕ್ಕೆ ಇದು ಯಾವುದಕ್ಕೂ ಜನ ನಂಬಬೇಡ್ರಿ ಅಂತ ನನ್ನ ಇದು ಅಧ್ಯಾತ್ಮ ಲೋಕದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಶುದ್ಧವಾಗಿರತಕ್ಕಂಥ ಕಾಯಕ ಮಾಡಿರಿ, ಶುದ್ಧವಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶರೀರ. ಇದಕ್ಕೆ ಬಸವಣ್ಣವ್ರು ಏನು ಹೇಳ್ಯಾರತ್ತ ಕೇಳಿದ್ರೆ, ಮಾನವಾಚ ಶರೀರ ಅಂದ್ರೆ ಪುಣ್ಯಾತ್ಮರ ಅವನು ಹೊಲಿಸ್ಕೊಳಕ್ಕೆ ಬಂದದ್ದು. ಇನ್ಯಾವುದಕ್ಕೂ ಮೂಢನಂಬಿಕೆ ಬಲಿ ಕೊಟ್ಟು ಈ ಶರೀರ ನಾವು ತೊಗೊಂಡು ಹೋಗ್ತೀವಿ, ಯಾರಿಗೂ ಸಾಧ್ಯ ಇಲ್ಲ ಈ ಶರೀರ ತೊಗೊಂಡು ಹೋಗ್ಲಕ್ಕೆ. ಮತ್ತು ನಾನೇ ನಿಮ್ಮನ್ನ ಎಲ್ಲರೂ ಮೋಕ್ಷಕ್ಕೆ ಹೋಯ್ತೀನಂತ ಹೇಳಕ್ಕೆ ಎಂದೂ ಸಾಧ್ಯ ಇಲ್ಲ. ಬ್ಯೂರೋ ರಿಪೋರ್ಟ್ ಸುಕುಮಾರ್ ಮಾದರ್, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.